ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬೆಂಗಳೂರಿನ ಮೆಟ್ರೋ ದರದಲ್ಲಿ ಹೆಚ್ಚಳ. ಮೆಟ್ರೋ ದರ ಹೆಚ್ಚಳದ ವಿರುದ್ಧ ತೇಜಸ್ವಿ ಸೂರ್ಯ ಗರಂ. ಆಶೀಶ್ ಸಿಂಗಲ್ ಇವರ ಪೋಸ್ಟ್ನಲ್ಲಿ ಏನಿದೆ? ದೆಹಲಿಗಿಂತ 2 ಪಟ್ಟು ಹೆಚ್ಚಾಯಿತು ಬೆಂಗಳೂರಿನ ಮೆಟ್ರೋ ದರ. ಹೀಗಾಗಿ ತೇಜಸ್ವಿ ಸೂರ್ಯ ಅವರು ಗರಂ ಆಗಿದ್ದಾರೆ. ಬೆಂಗಳೂರಿನ ಮೆಟ್ರೋ ದರ ಏರಿಕೆ ಕುರಿತಾಗಿ ಹಲವಾರು ವಿಮರ್ಶೆಗಳು ಹುಟ್ಟುಕೊಳ್ತಾ ಇದೆ. ಈ ಮೊದಲು ಕೂಡ ಎಂಪಿ ತೇಜಸ್ವಿ ಸೂರ್ಯ ಸೇರಿದಂತೆ ಹಲವಾರು ಜನರು ದರ ಏರಿಕೆಯ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು. ಅಂತೆಯೇ ಈಗ ಕಾಯಿನ್ ಸ್ವಿಚ್ ಕಂಪನಿಯ ಮಾಲೀಕ ಆಶೀಶ್ ಸಿಂಗಲ್ ಈ ಕುರಿತು ಲಿಂಕ್ಡ್ ಇನ್ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ. ದೆಹಲಿ ಮೆಟ್ರೋದಲ್ಲಿ ಇರುವಂತಹ ಸೌಲಭ್ಯಗಳೇ ಬೆಂಗಳೂರಿನಲ್ಲಿ ಇದ್ರೂ ಕೂಡ ದರ ಮಾತ್ರ ದೆಹಲಿಗಿಂತ 2 ಪಟ್ಟಿನಷ್ಟು ಯಾಕಿದೆ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಆದರೆ BMRCL ಮಾತ್ರ ಬೆಲೆ ಏರಿಕೆಯ ಸಮರ್ಥನೆಯನ್ನ ಮಾಡಿಕೊಂಡಿದೆ. ಮೆಟ್ರೋ ದರ ಹೆಚ್ಚಳದ ಬಗ್ಗೆ ತೇಜಸ್ವಿ ಸೂರ್ಯ ಗರಂ ಆಗಿದ್ದಾರೆ. ಫೆಬ್ರವರಿಯಲ್ಲೇ ಬೆಂಗಳೂರು ಮೆಟ್ರೋ ದರ ಏರಿಕೆ ಆಗಿದ್ರೂ ಕೂಡ ಅದು ಬೆಳಕಿಗೆ ಬಂದಿದ್ದು ಮಾತ್ರ ಇತ್ತೀಚಿನ ದಿನಗಳಲ್ಲಿ. ಈ ಕುರಿತು ಬಿಜೆಪಿಯ ಎಂಪಿ ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ಮೆಟ್ರೋ ದರ ಗಗನಕ್ಕೆ ಏರಿದೆ. ಇಡೀ ದೇಶದಲ್ಲೇ ಅತ್ಯಂತ ದುಬಾರಿ ಮೆಟ್ರೋ ನಮ್ಮದಾಗಿದೆ. ಪ್ರತಿನಿತ್ಯ ನಮ್ಮ ಮೆಟ್ರೋದಲ್ಲಿ 25 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಪ್ರಯಾಣಿಸುವವರು 90 ರೂಪಾಯಿಗಳಷ್ಟು ಹೆಚ್ಚಿನ ಹಣವನ್ನ ಪಾವತಿ ಮಾಡಬೇಕು. ಹೀಗೆ ಮುಂದುವರೆದರೆ ಸಾರ್ವಜನಿಕರು ಖಾಸಗಿ ವಾಹನದಲ್ಲೇ ಸಂಚಾರವನ್ನ ಮಾಡಬೇಕಾಗತ್ತೆ. ಇದನ್ನ ದೆಹಲಿಯೊಂದಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಅವರು ಕೈಗೆಟುಕುವಷ್ಟೇ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಆಶೀಶ್ ಸಿಂಗಲ್ ಪೋಸ್ಟ್ ಅಲ್ಲಿ ಏನಿದೆ ಹಾಗಿದ್ರೆ? ಕಾಯಿನ್ ಸ್ವಿಚ್ ಕಂಪನಿಯ ಮಾಲೀಕ ಆಶೀಶ್ ಸಿಂಗಲ್ ಕೂಡ ಈ ಕುರಿತಾಗಿ ಲಿಂಕ್ಡ್ ಇನ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದು, ಬೆಂಗಳೂರು ಮೆಟ್ರೋ ಇದೀಗ ದೇಶದಲ್ಲೇ ಅತ್ಯಂತ ದುಬಾರಿ ಮೆಟ್ರೋ. 60 ರೂಪಾಯಿಗಳಷ್ಟು ಇದ್ದಂತಹ ಗರಿಷ್ಠ ಶುಲ್ಕವನ್ನ ರಾತ್ರೋರಾತ್ರಿ 90 ರೂಪಾಯಿಗಳಿಗೆ ಏರಿಕೆ ಮಾಡಿದ್ದಾರೆ. ದೆಹಲಿ ಮೆಟ್ರೋದ ಗರಿಷ್ಠ ಶುಲ್ಕ 60 ರೂಪಾಯಿ, ಮುಂಬೈನಲ್ಲಿ 50 ರೂಪಾಯಿ ಮತ್ತು ಕೋಲ್ಕತ್ತಾದಲ್ಲಿ ಕೇವಲ 30 ರೂಪಾಯಿಗಳಷ್ಟು ಗರಿಷ್ಠ ಶುಲ್ಕ ಇದೆ. ದೆಹಲಿ ಮೆಟ್ರೋ ಕೂಡ ಇಲ್ಲಿಯಷ್ಟೇ ಜನದಟ್ಟಣೆ ಇರುವಂತದ್ದು. ಕೋಚ್ಗಳು ಹಾಗೂ ಇತರೆ ಸೇವೆಗಳನ್ನ ಕೂಡ ಅದು ಇದೇ ರೀತಿಯಾಗಿ ಒದಗಿಸ್ತಾ ಇದೆ. ಆದರೆ ಬೆಂಗಳೂರು ಮೆಟ್ರೋದಲ್ಲಿ ಮಾತ್ರ ಪ್ರಯಾಣವನ್ನ ಮಾಡೋದಕ್ಕೆ ದೆಹಲಿಯ 2 ಪಟ್ಟಿನಷ್ಟು ಶುಲ್ಕವನ್ನ ಪಾವತಿ ಮಾಡಬೇಕಾಗಿದೆ ಅಂತ ಬರೆದುಕೊಂಡಿದ್ದಾರೆ. BMRCL ಈ ದರ ಏರಿಕೆಯನ್ನ ತನ್ನದೇ ಶೈಲಿಯಲ್ಲಿ ಸಮರ್ಥನೆ ಮಾಡಿಕೊಂಡಿದೆ. 2017ರಿಂದ ಸಿಬ್ಬಂದಿಗಳ ಸಂಬಳ, ವಿದ್ಯುತ್ ದರ, ನಿರ್ವಹಣೆ ಇವೆಲ್ಲವೂ ಕೂಡ ದುಬಾರಿ ಆಗಿರುವುದರಿಂದಾಗಿ ಮೆಟ್ರೋ ದರವನ್ನ ಹೆಚ್ಚಳಿಕೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಹಣದುಬ್ಬರ ಇರುವಂಥದ್ದನ್ನ ಒಪ್ಪಿಕೊಳ್ಳಬಹುದು, ಆದರೆ ಮೆಟ್ರೋದಲ್ಲಿ ಓಡಾಡುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇದರಿಂದ ಮೆಟ್ರೋದ ಆದಾಯದಲ್ಲೂ ಕೂಡ ಏರಿಕೆ ಆಗಿದೆ. ಆದರೂ ಕೂಡ ದರ ಯಾಕೆ ಹೆಚ್ಚಾಗಿದೆ ಅನ್ನುವಂಥದ್ದು ಜನರ ಪ್ರಶ್ನೆ. ಇಷ್ಟೇ ಅಲ್ಲದೆ BMRCL ವಾರ್ಷಿಕ 5% ಹೆಚ್ಚಳದ ಚಿಂತನೆಯನ್ನ ಮಾಡಿದ್ದಂತೆ. ನಮ್ಮ ಆಸೆಯಂತೆ ಅತ್ಯುತ್ತಮ ಮೆಟ್ರೋ ಸೌಲಭ್ಯವೇನೋ ಸಿಕ್ಕಿದೆ. ಇದು ಇಷ್ಟು ದುಬಾರಿ ಯಾಕೆ ಅನ್ನುವಂಥದ್ದು ಈಗ ಬರ್ತಾ ಇರುವಂತಹ ಪ್ರಶ್ನೆ. ಹಾಗಿದ್ರೆ ಸರ್ಕಾರ ಮೆಟ್ರೋ ದರ ಹೆಚ್ಚಳ ಮಾಡಿರೋದ್ರಿಂದಾಗಿ ಸಾರ್ವಜನಿಕರಿಗೆ ಇದು ಯಾವ ರೀತಿಯಾಗಿ ಪರಿಣಾಮವನ್ನ ಉಂಟು ಮಾಡುತ್ತೆ? ಜೊತೆಗೆ ಬೆಂಗಳೂರಿನ ಮೆಟ್ರೋದಲ್ಲಿ ದೆಹಲಿಯ ಮೆಟ್ರೋಗಿಂತ ದುಪ್ಪಟ್ಟು ಹಣದ ಏರಿಕೆ ಆಗಿರುವಂಥದ್ರ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.